ಅಗತ್ಯ ಇಲ್ಲ ಬಿಡಿ, ನಾನು ಮಲ್ಕೋತಿದ್ದೀನಿ, ನೀವು ಕೂಡ ಮಲ್ಕೊಳ್ಳಿ. ಮಲ್ಕೊಳ್ಳಿ ಸರ್. ಮಲ್ಕೋತೀನಿ, ಆದ್ರೆ ನಿದ್ದೆ ಮಾಡಲ್ಲ. ಚಂದ್ರಿಕಾ, ನನ್ ಕೈನ ಗಟ್ಟಿಯಾಗಿ ಹಿಡ್ಕೊಳ್ಳೆ. ಮೊದ್ಲೇ ವಯಸ್ಸಾಗಿರೋ ಪ್ರಾಣ, ಆ ದೆವ್ವ ಎತ್ಕೊಂಡು ಹೋಗುತ್ತೇನೋ. ನಾನು ಹಿಡ್ಕೊಂಡ್ರೆ ಮಾತ್ರ ಸುಮ್ಮನೆ ಇರುತ್ತಾ? ನಿನ್ ಬಾರಕ್ಕಾದ್ರೂ ಇರುತ್ತೆ ಅಲ್ವಾ? ಅಂದ್ರೆ ನಾನು ಅಷ್ಟೊಂದು ದಪ್ಪ ಇದ್ದೀನ ಪೌಡ್ರು? ದಷ್ಟಪುಷ್ಟವಾಗಿದೀಯ ಅಂತ ಹೇಳ್ತಿದ್ದೀನಿ ತಾಯಿ. ಮಾತಾಡ್ದೇನೆ ಮಲ್ಕೊಳ್ಳಿ ತಾತ, ನಿದ್ದೆ ಬರ್ತಿದೆ. ಅಯ್ಯೋ, ಗಟ್ಟಿಯಾಗಿ ಹಿಡ್ಕೊಳ್ಳೆ. ಏನ್ ಹಾಗ್ ನೋಡ್ತಾ ಇದ್ಯಾ? ನೀವ್ ಯಾಕೆ ಹಾಗೆ ನೋಡ್ತಿದ್ದೀರಾ? ಬುದ್ಧಿ ಇಲ್ದೆ. ಪ್ರೀತಿ ಹೊಡ್ತಿದ್ಯಾ? ಇಲ್ಲ, ಸೊಳ್ಳೆ ಕಚ್ತು. ನೀನು ನಿನ್ ದರಿದ್ರ ಮುಖಾನೋ ಕಣ್ಮುಚ್ಕೋ. ನನ್ನ ಇಷ್ಟ, ಬೇಕು ಅಂದ್ರೆ ನೀವೇ ಆ ಕಡೆ ತಿರ್ಕೊಳ್ಳಿ. ಅದೇ ಬೆಟರ್. ಚಿಂಪಾಂಜಿ ಮೊಗದ ಕೇಶವ, ಯಾಕೆ ಹಾಗೆ ನಗ್ತಾ ಇದ್ಯಾ? ಸರ್, ನಗೋದು ಆರೋಗ್ಯಕ್ಕೆ ಒಳ್ಳೇದು ಸರ್. ಕಾರಣ ಇಲ್ದೆ ನಕ್ಕಿದ್ರೆ ಹುಚ್ಚ ಅಂತಾರೆ. ಆ ಕಡೆ ತಿರ್ಕೋ. ನೀವೇ ಮೇಲ್ ನೋಡ್ತಾ ಮಲಗಬಹುದಲ್ವಾ? ಕರೆಕ್ಟೇ. ಈ ದರಿದ್ರ ಮುಖ ನೋಡಕ್ಕಾಗದೆ ಸಾಯ್ತಾ ಇದ್ದೀನಿ. ಮೇಡಮ್ ಮೇಡಮ್ ಮೇಡಮ್, ಆ ದಿವ್ಯಮ್ಮ ಅವರು ಪಂಜ್ ಹಿಡ್ಕೊಂಡು ಬರ್ತಾ ಇದ್ದಾರೆ. ನಾವು ಸಿಕ್ಕಾಕೊಳ್ಳೋದು ಖಾಯಂ ಮೇಡಮ್. ಛೇ, ಹೀಗ್ ಸಿಕ್ಕಾಕೊಂಡಿದ್ದೀವಲ್ಲ ಏನೋ. ಮೇಡಮ್, ಆ ಕಡೆ ನೋಡಿ. ನಡಿ. ಕಿರ್ಚಬೇಡಿ, ನಾವೇ. ನೀನ್ ಯಾವಾಗ ಬಂದ್ಯಮ್ಮ? ನಿಮಗಿಂತ ಮೊದಲೇ ಬಂದ್ವಿ. ಆಗ್ಲೇ ಮೇಡಮ್ನ ನೋಡಿ ದೆವ್ವ ಅನ್ಕೊಂಡ್ರಿ ಅಲ್ವಾ? ಆಗ್ಲೇ ದೆವ್ವದ ಹಾಗೆ ಕಾಣಿಸಿದ್ದು ನೀನಮ್ಮ. ದೆವ್ವಕ್ಕೂ ನನಗೂ ವ್ಯತ್ಯಾಸ ಇಲ್ವಾ? ನಿಮ್ಮನ್ನ ಮಾತ್ರನೇ ಅಲ್ವಾ ಬನ್ನಿ ಅಂದಿದ್ದು? ಅವ್ರನ್ನ ಯಾಕೆ ಕರ್ಕೊಂಡ್ ಬಂದ್ರಿ? ನಾವು ಕರ್ಕೊಂಡ್ ಬರ್ಲಿಲ್ಲಮ್ಮ, ಅವರೇ ಬಂದ್ರು. ನಾನು ಫೋನ್ ಮಾಡ್ತಾ ಇದ್ರೆ ನೀವ್ ಯಾಕೆ ರಿಸೀವ್ ಮಾಡ್ಲಿಲ್ಲ? ಅವ್ರ ಪಕ್ಕದಲ್ಲೇ ಇದ್ರೆ ಹೇಗ್ ರಿಸೀವ್ ಮಾಡೋದು? ಸರಿ, ಅವ್ರನ್ನ ಡೈವರ್ಟ್ ಮಾಡಿ, ನಾವು ಹೋಗಿ ಹುಡುಕ್ತಿವಿ. ಅವ್ರ ಕಣ್ಣಿಗೆ ಬೀಳ್ಬೇಡಿ ಅಮ್ಮ, ಎಲ್ರೂ ಸಿಕ್ಕಾಕೊಂಡ್ಬಿಡ್ತೀವಿ. ಅದಕ್ಕೆ ಅಲ್ವಾ ಮೇಡಮ್ ಅವ್ರನ್ನ ಡೈವರ್ಟ್ ಮಾಡಿ ಅಂತ ಹೇಳ್ತಾ ಇರೋದು. ಬೇಗ ಹೋಗಿ, ಆ ಕಡೆ ಹೋಗಿ ಹುಡ್ಕೋಣ ಬನ್ನಿ. ಹೋಗಿ. ಎಲ್ಲೂ ಏನು ಕಾಣಿಸ್ತಿಲ್ವಲ್ಲ ದಿವ್ಯಮ್ಮ? ಅದೇ ಅರ್ಥ ಆಗ್ತಿಲ್ಲ ಕೇಶವ. ದೇವಸ್ಥಾನದಲ್ಲಿ ಏನೋ ಒಂದು ಆಧಾರ ಸಿಗತ್ತೆ ಅಂತ ಸ್ವಾಮಿಗಳು ಹೇಳಿದ್ರು, ಆದ್ರೆ ಇಲ್ಲಿ ಏನೂ ಇಲ್ಲ. ವ್ಯರ್ಥ ಪ್ರಯತ್ನ ಆಗೋಯ್ತು ದಿವ್ಯಮ್ಮ. ಇವಾಗ ಏನ್ ಮಾಡೋಣ? ಹೇಗಾದ್ರೂ ಮಾಡಿ ಶಶಿನ ಕಾಪಾಡ್ಕೋಬೇಕು ಕೇಶವ. ದೇವ್ರು ಒಂದು ಅವಕಾಶ ಕೊಟ್ರೆ ಸಾಕು. ಕಾಪಾಡ್ಕೋಬೇಕಾಗಿರೋದು ಶಶಿ ಅಮ್ಮನಲ್ಲ ದಿವ್ಯಮ್ಮ, ನಿಮ್ಮನ್ನ ಕಾಪಾಡ್ಕೋಬೇಕು. ನಿಮ್ ಪ್ರಾಣನೇ ಅಪಾಯದಲ್ಲಿರೋದು. ಭಗವಂತ, ಒಂದು ಅವಕಾಶ ಕೊಡು, ಒಂದೇ ಒಂದು ಅವಕಾಶ ಕೊಡು. ನಮ್ಮ ಅಜ್ಜಿ ಮಾಡಿರೋ ಯಜ್ಞ ಯಾಗ, ನಮ್ ಕಲ್ಪನಾಜ್ಜಿ ಮಾಡಿರೋ ಪೂಜೆ, ನಮ್ಮಪ್ಪ ಅಮ್ಮನ ಒಳ್ಳೆತನ, ಇದಕ್ಕೆ ಪ್ರತಿಫಲವಾಗಿ ಒಂದು ದಾರಿ ತೋರಿಸು.
7 ತಲೆಮಾರುಗಳಿಂದ ಕರುಣಿಸ್ತಾ ಇರೋ ದೇವ್ರು ಇವಾಗ ಕರುಣಿಸ್ತಾನ. ಹೋಗೋಣ ಬನ್ನಿ ದಿವ್ಯಮ್ಮ. ಇನ್ನು ನಮ್ಗೆ ಯಾವ ದಾರಿನೂ ಇಲ್ವಾ ಕೇಶವ? ಈ ಪ್ರಯತ್ನ ಎಲ್ಲ ವ್ಯರ್ಥನೇನಾ? ಆ ದೇವ್ರು ಕರುಣಿಸಲ್ವಾ? ಸಾವುಗಳು ಮುಂದೆ ಸಾಕ್ತಾನೆ ಇರುತ್ತ. ಅಜ್ಜಿ ಕೊನೆ ಆಸೆ ನೆರವೇರಲ್ವಾ? ಅಪ್ಪ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗಲ್ವಾ? ನೋವಾಗ್ತಾ ಇದೆ. ಶಶಿಗೆ ನನ್ ಮುಖನ್ ಹೇಗ್ ತೋರಿಸ್ಲಿ ನಾನು? ಛೇ, ಆ ಶಾಪ ಏನೋ ನನಗೆ ಯಾಕೆ ಬರಬಾರ್ದು? ಆ ಶಾಪದಿಂದ ನಾನು ಯಾಕೆ ಸಾಯ್ಬಾರ್ದು? ನಮಗ್ ಯಾವ ದಾರಿನೂ ತೋರಿಸ್ದೇ ಇದ್ರು ಕನಿಷ್ಠ ಸಾವಿನ ದಾರಿನಾದ್ರೂ ನನಗ್ ತೋರಿಸ್ಬೋದು ಅಲ್ವಾ? ಆ ಮನೆ ಸೊಸೆಯಂದ್ರು ಸಾಯೋ ಬದ್ಲು ಆ ಮನೆ ಮಗಳು ನನ್ ಪ್ರಾಣನ ತಗೋಬಹುದು ಅಲ್ವಾ? ದಿವ್ಯಮ್ಮ, ಸಾವು ನನಗಾದ್ರೆ ಸಂತೋಷವಾಗಿ ಸತ್ತೋಗ್ತೀನಿ ಕೇಶವ. ಅಮಾಯಕಿ ಆಗಿರೋ ಶಶಿನ ಬದುಕಿಸ್ಕೋತೀನಿ. ಕನಿಷ್ಠ ಆ ವರನಾದ್ರೂ ನನಗ್ ಕೊಡು ಭಗವಂತ, ನನಗ್ ಕೊಡು. ಅದು ವರ ಅಲ್ಲಮ್ಮ, ಶಾಪ. ಆ ಶಾಪ ನಿಮಗೇನೆ. ಶಶಿಗ್ ಬದಲು ನಾನ್ ಸಾಯ್ತೀನಿ. ಆ ವರನ ನನಗ್ ಕೊಡು ದೇವ್ರೆ, ನನಗ್ ಕೊಡು.